ಮಾಡಿ ಪ್ರಯತ್ನ ಮಾಡ್ತೀವಿ. ನೀವು ಹೇಳ್ದಂಗೆ ಅದು ಗಟರ್ ನೀರು ಅಲ್ಲಿ ಸೇರ್ತದೆ ಬೋರ್ವೆಲ್ದಲ್ಲೇ. ಸೊ ಸಮಸ್ಯೆ ಇದೆ, ಬಹಳ ಕಡೆ ಮುಂಚಿನ ಸಮಸ್ಯೆ ಇದೆ. ಸುಮಾರು 300-400 ಜನ ಇಡೀ ಜಿಲ್ಲೆ ಸಂಬಂಧಪಟ್ಟಂತೆ. ಸರ್, ಈಗ ಸುಳ್ಗಾದಲ್ಲಿ ಒಂದು ಕನ್ನಡ ಧ್ವಜ ಸುಟ್ಟಿದ ಇನ್ಸಿಡೆಂಟ್ ಆಗಿದೆ ಬೆಳಿಗ್ಗೆ. ಪೊಲೀಸರು ಕ್ರಮ ಕೈಗೊಳ್ತಾರೆ. ಯಾರು ತಪ್ಪಿಸ್ತಿರ್ತಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ ಹೇಳ್ತೀವಿ. ಬಹುಶಃ ಪೊಲೀಸ್ ಈಗಾಗಲೇ ಕ್ರಮ ಕೈಗೊಂಡು ಹೋಗ್ಬೇಕಾದ್ರೆ ಯಾವುದೇ ಧ್ವಜ ಯಾವುದೇ ಒಂದು ಭಾವನೆ ಇದ್ದಕ್ಕೆ ಬರಬಾರ್ದು. ಪೊಲೀಸರ ಜವಾಬ್ದಾರಿಯಾಗಿದೆ, ನೋಡ್ತಾರ ಅದನ್ನ. ಅದು ಹಾಕ್ಲೇಬೇಕು. ಕಡ್ಡಾಯವನ್ನ ಸಂಪೂರ್ಣವಾಗಿ ಫಸ್ಟ್ ಮೇಲೆ ಕನ್ನಡ ಬರಬೇಕು, ಆಮೇಲೆ ಅವ್ರು ಯಾವುದೇ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡಬಹುದು. ಅಷ್ಟು ಕನ್ನಡ ಬರ್ಲೇಬೇಕು. ಇದೆ. ಈ ಜಾಗೃತಿ ಸರ್ಕಾರನ ವಹಿಸಬೇಕು. ಸ್ವಂತ ಪ್ರೇರಣೆಯಿಂದ ಅವರೇ ಹಾಕೋಬೇಕು. ಫಸ್ಟ್ ಕನ್ನಡ ಬರ್ಲಿ, ಆಮೇಲೆ ಅವ್ರು ಯಾವ್ದಾರ ಭಾಷೆ ಹಾಕೊಳ್ಳಿ. ಫಸ್ಟ್ ಕನ್ನಡ ಬಂದ್ಮೇಲೆ ಏನಾರ ಅವ್ರು ಹಾಕೊಳ್ಳಿ ಅಷ್ಟೇ. ಓಕೆ.